ದಶಕಗಳ ಕಾಲ ಊರಿನ ಜಾತ್ರೆ ಇಲ್ಲದೆ ಸ್ತಬ್ಧವಾಗಿದ್ದ ಗ್ರಾಮವೊಂದರಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ಅಂಬೇಡ್ಕರ್ ಭಾವಚಿತ್ರ ಇರುವ ತಂಬಿಟ್ಟು ದೀಪವನ್ನು ಹೊತ್ತಿಸುವುದರ ಮೂಲಕ ಗ್ರಾಮ ದೇವತೆಗಳ ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಹತ್ತಾರು ವರ್ಷಗಳಿಂದ ಬರಗಾಲವನ್ನು ಎದುರಿಸುತ್ತಿದ್ದ ಬಯಲು ಸೀಮೆಯ ರೈತರು ಈಗ ಸಮೃದ್ಧಿ ಕಂಡು ಸಂತೋಷದಿಂದ ಮುನ್ನಡೆಯುತ್ತಿದ್ದಾರೆ. ಬರಗಾಲದ ಕಾರಣ ಮಳೆ ಇಲ್ಲದೆ ಬೆಳೆ ಬೆಳೆದಿದ್ದು ವಾತಾವರಣವು ಈ ವರ್ಷದಲ್ಲಿ ಮಳೆ ಬಿದ್ದು ತ್ಯಾಜ್ಯ ನೀರಿನ ಶುದ್ಧೀಕರಣದಿಂದಾಗಿ ಬೋರ್ಗಳಲ್ಲಿ ಅಂತರ್ಜಲ ಹೆಚ್ಚಾಗಿ ರೈತರು ನಿರಂತರ ನೀರು ಕಂಡು ಸಮೃದ್ಧಿಯಾಗಿದ್ದಾರೆ. ಈ ಕಾರಣದಿಂದ ವರ್ಷಾನುಗಟ್ಟಲೆ ಹರಿದ ತ್ಯಾಜ್ಯ ನೀರು ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಿ ಬೋರ್ಗಳಲ್ಲಿನ ನೀರಿನ ಮಟ್ಟವನ್ನು ಹೆಚ್ಚಿಸಿದ್ದರಿಂದ ಈ ವರ್ಷವೂ ಉತ್ತಮ ಮಳೆಯಾಗಿದ್ದರಿಂದ ರೈತರು ಉತ್ತಮ ಬೆಳೆ ದೊರೆತಿದ್ದು ಶ್ರೇಷ್ಠವಾಗಿ ಸಂಭ್ರಮಿಸುತ್ತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಹೆಣ್ಮಕ್ಳಿಗೂ ಎಲ್ಲರಿಗೂ ತುಂಬಾ ಸಂತೋಷವಾಗಿದೆ. ತುಂಬಾ ಖುಷಿಯಾಗಿದೆ. ಎಲ್ಲರೂ ಚೆನ್ನಾಗಿದ್ದಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ. 18 ವರ್ಷಗಳಿಂದ ಊರಿನ ಜಾತ್ರೆಗಳನ್ನು ಮಾಡದೇ ಇದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದಲ್ಲಿ ಇತ್ತೀಚೆಗೆ ಗ್ರಾಮ ದೇವರುಗಳ ಪೂಜಾ ಸಂಭ್ರಮ ಪುನಃ ಪ್ರಾರಂಭಗೊಂಡಿದೆ. ಊರಿನಲ್ಲಿ ಗ್ರಾಮ ದೇವಾಲಯಗಳು ಸುಣ್ಣ ಬಣ್ಣಗಳಿಂದ ಅಲಂಕರಿಸಲ್ಪಟ್ಟಿದ್ದು ಹೆಣ್ಣು ಮಕ್ಕಳ ನವೀನ ವಸ್ತ್ರಧಾರಣೆ, ತುಟಿಗೆ ಬಣ್ಣ ಹಚ್ಚಿಕೊಂಡು ದೇವರಿಗೆ ಪೂಜೆ ಮಾಡಲು ತಯಾರಾದ ತಂಬಿಟ್ಟು ದೀಪಗಳನ್ನು ಹೊತ್ತು ಹೋಗಲು ಸಿದ್ಧರಾದರು. ಅಜ್ವಾರದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಪ್ರೋತ್ಸಾಹ ಉತ್ಸಾಹ ತುಂಬಾ ಖುಷಿ ಆಗ್ತದೆ. ಎಲ್ಲರಲ್ಲೂ ಉತ್ಸವ ತುಂಬಾನೇ ಇದೆ. ಗಂಗಮ್ಮ, ಸಪ್ಲಮ್ಮ, ಮುನೇಶ್ವರ, ಕಾಳಿಕಾಂಬ ಎಲ್ಲ ದೇವರಿಗೂ ಒಂದು 8 ದೇವರಿಗೆ ಜಾತ್ರೆ ನಡೆಸಿದ್ರು. ಸರ್ 3 ದಿವಸದಿಂದ ಸಲ್ಮೂಟ ಇದ್ದರು. ನಿನ್ನೆಯಿಂದ ದೀಪಗಳು ನಡೀತಾ ಇದೆ. ನಾಳೆ ಊಟದ ಎಲ್ಲರ ದೀಪಗಳಿಗಿಂತ ನಿಮ್ಗೆ ವಿಶೇಷವಾಗಿ ಕಾಣ್ತಾ ಇದೆ. ಏನು ವಿಶೇಷ? ಏನಿಲ್ಲ ಸರ್, ಸುಮ್ಮನೆ ಇಷ್ಟು ವರ್ಷ ಆಯ್ತಲ್ವಾ ಮಾಡಿಲ್ಲ, ಸೊ ನಮ್ಗೆ ಖುಷಿ ನಾವು ಅದು ಮಾಡಿದ್ವಿ. ಓಕೆ, ಏನು ದೀಪ ಮಾಡಿದ್ದೀರಿ? ಮಾಮೂಲಿ ಲಕ್ಷ್ಮೀ ಈ ಹಬ್ಬದಲ್ಲಿ ತಮಟೇನಾದ, ಪಡ್ಡೆ ಹೈಕಳ ಕುಣಿತ, ದೇವರಿಗೆ ಬಲಿಯಾದ ಕುರಿ ಕೋಳಿಗಳು ಎಲ್ಲವೂ ಗ್ರಾಮದಲ್ಲಿ ಕಳೆ ತೋರುವ ಉತ್ಸವದ ಭಾಗವಾಗಿತ್ತು. 18 ವರ್ಷಗಳ ಬಳಿಕ ಈ ರೀತಿಯ ಜಾತ್ರೆ ನಡೆಸುವುದು ಊರಿನ ಜನರಲ್ಲಿ ವಿಶೇಷ ಉತ್ಸಾಹವನ್ನು ಮೂಡಿಸಿತು. ಸುಮಾರು 18 ವರ್ಷ ಆಗಿದೆ ನಾವು ಜಾತ್ರೆಯನ್ನು ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಹಿರಿಯರು ಯಾವ ಥರ ಮಾಡ್ಕೊಂಡು ಬರ್ತಾ ಇದ್ದೋ ಆ ಥರ ಪದ್ಧತಿಯಲ್ಲಿ ಸುಮಾರು 18 ವರ್ಷ ಇಡೀ ಊರೆಲ್ಲ ಒಂದು ಒಟ್ಟಾಗಿ ಒಂದು ಒಗ್ಗಟ್ಟಿನಿಂದ 18 ವರ್ಷಗಳ ನಂತರ ಜಾತ್ರೆ ಮಾಡ್ತಾಯಿದ್ವಿ. ನಿನ್ನೆ ಆದ ಸೋಮವಾರ, ಇವತ್ತು ಮಂಗಳವಾರ 2 ದಿನವೂ ದೀಪಗಳ ಅಲಂಕಾರ ಆಯಿತು. ನಿನ್ನೆ ಊರ ದೇವರಾದ ಆನಂದಪುರ ಸ್ವಾಮಿ ಮತ್ತು ಗೋಲ್ಪಡಮ್ಮನಿಗೆ ನಾವು ನಿನ್ನೆ ದೀಪಗಳನ್ನ ಅಲಂಕಾರನ ಇಟ್ಕೊಂಡಿದ್ವಿ. ಇವತ್ತು ಬಂದು ಬೆಳಗ್ಗೆ ಮಹೇಶ್ವರಮ್ಮ ಮತ್ತು ಇವಾಗ ದುರ್ಗಾದೇವಿಗೆ ದೀಪ ಅಲಂಕಾರವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಇಷ್ಟು ವರ್ಷ ಆದಮೇಲೆ ಎಲ್ಲ ದೇವರುಗಳಿಗೂ ನಾವು ಒಂಥರ ನಮ್ಮ ಊರಿನ ಜನತೆ ಕಡೆಯಿಂದ ನಮ್ಮ ದೂರದ ಪರವಾಗಿ ತುಂಬ ಚೆನ್ನಾಗಿ ಎಲ್ಲ ಒಂದು ಒಗ್ಗಟ್ಟಾಗಿ ಯಾವುದೇ ಥರ ಒಂದು ತೊಂದರೆ ಏನೂ ಒಂದು ಗಲಾಟೆ ಇಲ್ದಿರ ಈ ಜಾತ್ರೆಯು ಮುಂದಿನ 3 ವರ್ಷಗಳಿಗೊಮ್ಮೆ ನಿರಂತರವಾಗಿ ನಡೆಸುವುದಾಗಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಧನುಷ್ ಘೋಷಣೆ ಮಾಡಿದರು. ಈ ಜಾತ್ರೆ ವಿಜಯವನ್ನ ಎಲ್ಲರ ಸಹಕಾರದಿಂದ ಸಾಧ್ಯವಾಗಿದ್ದು ಗ್ರಾಮದಲ್ಲಿ ಅಭೂತಪೂರ್ವ ಸಂಭ್ರಮವನ್ನು ತರಲು ಎಲ್ಲರೂ ಸಹಕರಿಸಿದರು. ಗ್ರಾಮ ದೇವತೆಗಳ ಆಶೀರ್ವಾದದಿಂದ ನಮ್ಮ ಗ್ರಾಮದಲ್ಲಿ ಇನ್ನು ಮುಂದೆ 2 ವರ್ಷಕ್ಕೊಮ್ಮೆ ಈ ಜಾತ್ರೆಯನ್ನು ನಿರಂತರವಾಗಿ ಆಚರಿಸಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಎಂದು ಅವರು ಹೇಳಿದರು.